ಹೈ ವಾಟ್ಸ್ ಅಪ್ ಗೈಸ್, ಹೇಗಿದ್ರೆ ಎಲ್ಲರೂ. ಸೊ ನೋಡಿ ಗೈಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾವು ಗೂಗಲ್ ಪೇ ಅವರು ಒಂದು ಫಿಕ್ಸ್ಡ್ ಡೆಪಾಸಿಟ್ ಸರ್ವಿಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೂಗಲ್ ಪೇ ಅವರು ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮನ್ನು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಇರುತ್ತೆ, ಹಾಗೆ ಅದು ಎಷ್ಟು ದಿನಗಳವರೆಗೆ ಇರುತ್ತೆ, ಹಾಗೆ ಎಷ್ಟು ದಿನಗಳವರೆಗೆ ನಾವು ಅದರಲ್ಲಿ ಡೆಪಾಸಿಟನ್ನು ಇಡ್ಬೋದು, ಹಾಗೆ ಈ ಒಂದು ಗೂಗಲ್ ಪೇ ಅವರು ಯಾವ ಒಂದು ಇನಿಷಿಯೇಟಿವ್ ಜೊತೆಗೆ ಈ ಒಂದು ಇದನ್ನು ತೊಗೊಂಬರ್ತಾ ಇದ್ದಾರೆ, ಹಾಗೆ ಇದು ಯಾವ ಒಂದು ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ, ಎಲ್ಲ ಒಂದು ವಿಷಯಗಳನ್ನು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಗೈಸ್, ಗೂಗಲ್ ಪೇ ಅವರು ಒಂದು ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಅನ್ನೋದು ಮಾಡ್ಕೊಂಡಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಅದರ ಹೆಸರು ಫಿನ್ಟೆಕ್ ಅಂತ. ಸೊ ಫಿನ್ಟೆಕ್ ಅಂತೇಳಿ ಕಂಪ್ನಿ ಜೊತೆಗೆ ಇಲ್ಲಿ ಟೈಅಪ್ ಅನ್ನು ಮಾಡಿಕೊಂಡು ಈ ಒಂದು ಸ್ಕೀಮನ್ನು ತೊಗೊಂಬರ್ತಾ ಇದ್ದಾರೆ. ಸೊ ಅದರ ಹೆಸರು ಸೇತು ಅಂತ ಹೇಳಿ. ಸೊ ಸೇತು ಅಂತೇಳಿ ಅದರ ಹೆಸರು ಇದು ಮಾಡಿದ್ದಾರೆ. ಇದು ಒಂದು API ಪ್ರೊವೈಡರ್ ಕಂಪ್ನಿ ಆಗಿದೆ. ಸೊ ಇದು ನೀವು ಇಲ್ಲಿ ಫೈನಾನ್ಷಿಯಲ್ ಸರ್ವಿಸನ್ನು ಇಲ್ಲಿ ಕೊಡ್ತಾ ಹೋಗುತ್ತೆ ಈ ಒಂದು ಕಂಪ್ನಿ. ಓಕೆ, ಸೊ ಇದ್ರ ಜೊತೆಗೆ ಇಲ್ಲಿ ಟೈಅಪ್ ಆಗಿಬಿಟ್ಟು ಈ ಒಂದು ಸರ್ವಿಸನ್ನು ಗೂಗಲ್ ಪೇ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ನೀವು ಪೇಟಿಎಮ್ ಅನ್ನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತೇ ಇರ್ಬೋದು, ಕೆಳಗಡೆ ಅಲ್ಲಿ FD ಅಕೌಂಟನ್ನು ತೋರಿಸ್ತಾ ಇರುತ್ತೆ. ಸೊ ಓಪನ್ FD ಅಕೌಂಟನ್ನು. ಸೊ ಆ ಪೇಟಿಎಮ್ ಅಕೌಂಟ್ನಲ್ಲಿ ಯಾವ ರೀತಿಯಲ್ಲಿ ಇನಿಷಿಯೇಟಿವ್ ತೊಗೊಂಡು ಮಾಡಿದಾರೋ, ಸೊ ಅದೇ ರೀತಿಯಾಗಿ ಸೇಮ್ ಆಗಿ ಇಲ್ಲಿ ಇವರು ಕೂಡ ತೊಗೊಂಬರ್ತಾ ಇದ್ದಾರೆ, ಅಂದರೆ ಗೂಗಲ್ ಪೇ ಅವರು ಕೂಡ ತೊಗೊಂಬರ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ನೆಕ್ಸ್ಟು ನಿಮ್ಮ ಕಡೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಇತ್ತಪ್ಪ ಅಂದರೆ ಅದನ್ನು ನೀವು FD ಅಕೌಂಟಲ್ಲಿ ಇಟ್ಬಿಟ್ಟು ಇಂಟ್ರೆಸ್ಟ್ಗೆ ಅದನ್ನು ಬಿಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಇಯರ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ 6.5% ಅನ್ನೋದು ಇಲ್ಲಿ ಇಂಟ್ರೆಸ್ಟನ್ನು ಕೊಡ್ತಾ ಹೋಗ್ತಾರೆ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಗೂಗಲ್ ಪೇ ಏನಿದೆ ಅದು ಯಾವ ಒಂದು ಬ್ಯಾಂಕ್ ಜೊತೆಗೆ ಇಲ್ಲಿ ಟೈಅಪ್ ಮಾಡ್ಕೊಂಡಿದೆ ಅನ್ನೋದು ನಿಮಗೆ ಇಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ಇರ್ಬೋದು. ಓಕೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸೊ ಅದು ಯಾವುದಪ್ಪ ಅಂತಂದರೆ ಈಕ್ವಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ. ಸೊ ನಿಮಗೆ ಪೇಟಿಎಮ್ಮು ಒಂದು ಸೂರ್ಯ ಯಾವುದೋ ಒಂದು ಕಂಪ್ನಿ ಒಂದು ಬ್ಯಾಂಕ್ ಜೊತೆಗೆ ಮೊದಲು ಟೈಅಪ್ ಆಗಿತ್ತು. ಸೊ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಇಂಡಸ್ಇಂಡ್ ಬ್ಯಾಂಕ್ ಜೊತೆಗೆ ಅವರು ಟೈಅಪ್ ಆಗಿ ಇದ್ದಾರೆ. ಸೊ ಅದು ನಿಯರ್ಲಿ 6.5% to 7% ಅದು ಇಂಟ್ರೆಸ್ಟನ್ನು ಕೊಡ್ತಾ ಇದೆ. ಅಂದರೆ ನಿಮ್ಮ ಡೆಪಾಸಿಟ್ ಅಮೌಂಟ್ ಜೊತೆಗೆ ಅದು ಇಂಟ್ರೆಸ್ಟನ್ನು ಕೊಡ್ತಾ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಗೂಗಲ್ ಪೇ ಅವರು ಈಕ್ವಿಟೀಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆಗೆ ಇಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊವೈಡನ್ನು ಮಾಡ್ತಾ ಇದ್ದಾರೆ ಸರ್ವಿಸನ್ನು. ಸೊ ಇಲ್ಲಿ ನೋಡಿ ಗೈಸ್, ಈ ಒಂದು ಬ್ಯಾಂಕ್ ಅಕೌಂಟ್ ಎಷ್ಟು ಇಂಟ್ರೆಸ್ಟನ್ನು ಕೊಡ್ತಾ ಇದೆ ಅಂತ ಅಂದರೆ 6.5% ಇಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟು. ಸೊ ಮಿನಿಮಮ್ ಇಂಟ್ರೆಸ್ಟ್ ಬಂದ್ಬಿಟ್ಟು 3.5% ಅನ್ನೋದು ಇದೆ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೆಕ್ಸ್ಟು KYC ಅನ್ನು ಮಾಡ್ಕೊಬೋದು. ನೆಕ್ಸ್ಟು ಇಲ್ಲಿ ಈಸಿಯಾಗಿ KYC ಅನ್ನೋದು ಆಗುತ್ತೆ. ಸೊ ಸಿಂಪಲ್ ಇರುತ್ತೆ. ಅದೇನಪ್ಪ ಅಂದರೆ ಆಧಾರ್ ಮತ್ತು ಆಧಾರ್ OTP ಇಲ್ಲಿ ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ ಅಂತಾನೆ ನಿಮ್ಮ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ನಿಮ್ಮ ಆಧಾರ್ಗೆ. ಸೊ ಅದರಿಂದ ನೀವು ಈಸಿಯಾಗಿ KYC ಅನ್ನು ಮಾಡ್ಕೊಬೋದು. ಓಕೆ, ಸೊ ಅದು ಈಸಿಯಾಗಿ ನಿಮಗೆ ಆಗುತ್ತೆ. ಸೊ ಈ ಒಂದು ಸೇತು ಏನಿದೆ ಇದು ಇನ್ನೂ ಬೀಟಾ ವರ್ಷನಲ್ಲಿ ನಡೀತಾ ಇದೆ. ಸೊ ಇದು ಇನ್ನೂ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಬರುತ್ತೆ, ಬೇಗನೆ ಬರುತ್ತೆ. ಸೊ ಅದು ಬೀಟಾ ವರ್ಷನಲ್ಲಿ ನಡೀತಾ ಇದೆ. ಸೊ ಅದು ಬಂದ ತಕ್ಷಣ ಕೂಡ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ, ಯಾವ ರೀತಿ ನೀವು FD ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಹಾಗೆ FD ಅಕೌಂಟ್ನಲ್ಲಿ ನೀವು ಹೇಗೆ ಡೆಪಾಸಿಟ್ ಮಾಡೋದನ್ನು ಕೂಡ ನಾವು ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಗೈಸ್, ನಿಮಗೆ ಒಂದು ಡೌಟ್ ಅನ್ನೋದು ಇರ್ಬೋದು, ಅಂದರೆ ನೀವು FD ಅನ್ನು ಯಾವ ಒಂದು 10 yearsಗಳವರೆಗೆ ಇಡ್ಬೋದು ಅನ್ನೋ ಒಂದು ಡೌಟ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 7 to 29 days, ನೆಕ್ಸ್ಟು 30 to 45 days, 46 to 90 days, 91 days to 180 days, ಹೀಗೆ ಇದರಷ್ಟು 365 days ಮಟ್ಟ ಇಲ್ಲಿ ನೋಡ್ತಾ ಇರ್ಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಫ್ರಮ್ 3.5% ಇಲ್ಲಿ ಶಾರ್ಟೆಸ್ಟ್ ಫಂಡ್ ಅಂತ ಇದೆ. ಸೊ ಏನಾದರೂ ಶಾರ್ಟ್ ಟರ್ಮ್ ಫಂಡ್ಸ್ ಅಂದರೆ ಡೆಪಾಸಿಟ್ ನೀವು ಇಡ್ತೀರಾ ಅಂತ ಅಂದರೆ ಅದ್ರ ಮೇಲೆ 3.5% ಅನ್ನೋದು ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನ. ಸೊ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇದು ಒಂದು ಲೈವ್ ಪ್ರೂಫ್ ಆಗಿದೆ, ಅಂದರೆ ಲೈವ್ ಮಿಂಟಿಂದು ಇಲ್ಲಿ ಇದ್ರದ್ದು ನಾನು ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ಸೊ ನಾನು ಯಾವುದೋ ಇದರಲ್ಲಿ ಮುಚ್ಚುಮರೆ ಇಲ್ಲ. ಸೊ ನೆಕ್ಸ್ಟು ಇಲ್ಲಿ 6.35% ಅನ್ನೋದು ಇಲ್ಲಿ 1 year FDಗೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಅಂದರೆ ನೀವು ಏನು ಡೆಪಾಸಿಟ್ ಮಾಡಿದ್ರೆ ಅದ್ರ ಮೇಲೆ 6.35% ಅನ್ನೋದು ಬರುತ್ತೆ ಗೈಸ್. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ ಇಲ್ಲಿ 15 crores ಇಲ್ಲಿ ನಿಮ್ಮ ಒಂದು ಗೂಗಲ್ ಪೇ ಯೂಸರ್ಸ್ ಅನ್ನೋದು ಇದ್ದಾರೆ. ಸೊ ಗೈಸ್, ಇದು ಬೆಸ್ಟ್ ಅಂತ ಹೇಳ್ಬೋದು. 15 crores ಯೂಸರ್ಸು ಇಲ್ಲಿ ಏನಾದರೂ ಅಕೌಂಟ್ ತೆಗೆದುಬಿಟ್ಟು ಇದು ಮಾಡಿದರೆ ಗೂಗಲ್ ಪೇ ಮಾಲ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದೇ ಆಗಿರುತ್ತೆ ಇವತ್ತಿನ ವೀಡಿಯೋಸ್. ಸೊ ನೀವು ನೆಕ್ಸ್ಟು ಇಲ್ಲಿ ಅಕೌಂಟ್ ತೆಗಿತೀರಾ, ಹಾಗೆ ನೀವು FD ಅಕೌಂಟ್ ಮಾಡಿಸ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸೊ ಗೈಸ್, ಇದೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಸೊ ಇದೇ ರೀತಿಯಾದ ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಬಾಯ್.